ಹಲೋ ನಮಸ್ತೆ ಎವ್ರಿವನ್. ನಾನೀಗ ಗುರುವಾರದ ಇವತ್ತಿಂದ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಾನು ಕಸ ಗುಡಿಸಿ ಎಲ್ಲ ನೀಟ್ ಮಾಡ್ಕೊಂಡೆ ಒಳಗಡೆ ಹೋಗೋದು. ನಾನು ಈ ಥರ ಎಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ನೋಡಿ. ಅಂದರೆ ನೀಟಾಗಿದೆ ನೋಡಿ. ಡೈಲಿ ಏನಿಲ್ಲ ಅಂದರೂ 2 ಟೈಮ್ ಕಸ ಗುಡಿಸ್ತೀನಿ ನಾನು ದಿನಾಲು. ಈ ಪಕ್ಕನೂ ಒಂದು ಸ್ವಲ್ಪ ಪ್ಯಾಸೇಜ್ ಇದೆ, ಜಾಗ ಇದೆ, ಅದನ್ನು ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಈ ಕಡೆ ಒಂದು ಪೊರ್ಕೆ ಸಪ್ರೇಟ್ ಮಾಡಿದ್ದೀನಿ, ಪಕ್ಕದೊಂದು ಸಪ್ರೇಟ್ ಮಾಡಿದ್ದೀನಿ. ಯಾಕಂತ ಕೇಳಿ ಆ ಕಡೆ ಜಾಸ್ತಿ ಜನ ತಿರುಗಾಡ್ತಿರ್ತಾರೆ, ಅದಕ್ಕೋಸ್ಕರ ಆ ಕಡೆ ಕಡ್ಡಿ ಬಾರ್ಗೆ ಅಂತ ಮಾಡಿದ್ದೀನಿ, ತೆಂಗಿನ ಪೊರ್ಕೆ. ಅಂಗಳ ಕಸನೂ ನೀಟಾಗಿ ಗುಡಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ಏನಿಲ್ಲ ಅಂದರೂ ಒಂದು ಅರ್ಧ ತಾಸು ಆಗುತ್ತೆ ಕಸ ಗುಡಿಸೋದು ನಂದು. ಎಲೆ ಎಲ್ಲ ಬಿದ್ದಿರ್ತವೆ, ಮನೆ ಮುಂದೆ ಗಿಡ ಇದೆ, ಅದೆಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಮತ್ತು ಹೊಸ್ಲು ತೊಳ್ಕೊತಾ ಇದ್ದೀನಿ ನೋಡಿ. ಬೆಳಗ್ಗೆ ಎದ್ದು ಹೊಸ್ಲು ಪೂಜೆ ಮಾಡಿದ್ರೇ ಹೆಣ್ಮಕ್ಳಿಗೆ ಸಮಾಧಾನ. ಈ ಥರ ಎಲ್ಲ ನೀಟಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ಹೊಸ್ಲು ತೊಳ್ಕೊತಾ ಇದ್ದೀನಿ. ಹೊಸ್ಲು ತೊಳ್ಕೊಂಡ್ಮೇಲೆ ಅದಕ್ಕೆ ಚಿಕ್ಕದಾಗಿ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ಕೊತೀನಿ ನಾನು. ಇದೆಲ್ಲ ನೀಟಾಗಿ ತೊಳ್ಕೊತೀನಿ ನೋಡಿ. ಅಂದರೆ ಅರಿಶಿನ ಕುಂಕುಮ ಈಗೇನು ಹಚ್ಚಲ್ಲ ನಾವು. ಉತ್ತರ ಕರ್ನಾಟಕ ಜನ ಸ್ನಾನ ಮಾಡಿದ ಮೇಲೇ ಹೊಸ್ಲು ಪೂಜೆ ಮಾಡೋದು. ಸ್ನಾನ ಆದ ತಕ್ಷಣ ಪೂಜೆ ಮಾಡ್ತೀನಿ, ಹೊಸ್ಲು ಪೂಜೆ. ಈಗ ಸುಮ್ಮನೆ ರಂಗೋಲಿ ಹಾಕಿ ನೀರು ಹಾಕ್ಬಿಟ್ಟು ಒಳಗಡೆ ಹೋಗೋದು. ಆ ಕಡೆ ಒಂದು ಈ ಕಡೆ ಒಂದು ಚಿಕ್ಕದಾಗಿ ಫ್ಲವರ್ ಹಾಕ್ತಾಯಿದ್ದೀನಿ. ಡೈಲಿ ಒಂದೊಂದು ಥರ ಚಿಕ್ಕದು ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ ನೋಡಿ. ಈ ಥರ ರಂಗೋಲಿ ಆಗೈತೆ. ಇದಾದಮೇಲೆ ಹೊರ್ಗಡೆ ನೀರು ಹೊಡಿತೀನಿ. ಕಸ ಗುಡಿಸಿರ್ತೀನಲ್ಲ ಹೊರ್ಗಡೆ, ಈ ಥರ ನೀಟಾಗಿ ನೀರು ಹೊಡೆದ್ಬಿಟ್ಟು ನೋಡಿ, ಹೊರ್ಗಡೆ ಎಲ್ಲ ಆ ಕಡೆ ಈ ಕಡೆ ನೀಟಾಗಿ ನೀರು ಹೊಡಿತೀನಿ. ಎಲ್ಲ ಗಿಡಗಳಿಗೂ ನೀರು ಹಾಕ್ತೀನಿ. ಪಾಟ್ ಇಟ್ಟಿದ್ದೀನಿ ಸ್ವಲ್ಪ, ಮನಿ ಪ್ಲ್ಯಾಂಟು, ಇದು ಸ್ನೇಕ್ ಪ್ಲ್ಯಾಂಟು, ಅಂಥವು ಇಂಥವು ಪ್ಲ್ಯಾಂಟ್ಗಳಿದ್ದಾವೆ, ಅವಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಕಡೆ ಒಂದು ಚಿಕ್ಕದು ರಂಗೋಲಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಅಲ್ಲೊಂದು ದೇವ್ರ ಫೋಟೋ ಇದೆ, ಅದಕ್ಕೋಸ್ಕರನೇ. ಮತ್ತು ಇಲ್ಲಿ ತುಳಸಿ ಪಾಟ್ ಮುಂದೆ ಒಂದು ಚಿಕ್ಕದು ರಂಗೋಲಿ ಹಾಕ್ತಾಯಿದ್ದೀನಿ. ಅಂದರೆ ದೊಡ್ಡದೇನು ಹಾಕಲ್ಲ ಇವತ್ತು, ಅಂದರೆ ಬೇಗ ಕೆಲಸ ಆಗಬೇಕಂತೇಳಿ ಚಿಕ್ಕದೇ ಹಾಕೋದು. ಡೈಲಿ ಏನಾದರೂ ಸ್ಪೆಷಲ್ ದಿನ ಇದ್ದರೆ ಮಾತ್ರ ದೊಡ್ಡದು ಹಾಕೋದು, ಜಾಸ್ತಿ ಆಗಿಬಿಡುತ್ತೆ ಕೆಲಸ, ಅದಕ್ಕೆ ಚಿಕ್ಕದು ಹಾಕ್ತಾಯಿದ್ದೀನಿ ರಂಗೋಲಿ. ದೊಡ್ಡದು ಹಾಕ್ಕೊಂಡು ಕುಂತ್ರೆ ಜಾಸ್ತಿ ಹಿಡಿಯುತ್ತೆ ಅಲ್ವಾ ಕೆಲಸ, ಒಳಗಡೆ ಕೆಲಸ ಹಂಗೆ ಕುಂತ್ಬಿಡುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ, ಬಾಕ್ಸ್ ರೆಡಿ ಮಾಡೋದು ಅದು ಇದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಚಿಕ್ಕದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಹೋಗೋದು. ಏನಾನ ಹಬ್ಬ ಇದ್ದಾಗ ಆವಾಗ ಕಲರ್ ಬಿಟ್ಟು ದೊಡ್ಡ ರಂಗೋಲಿ ಹಾಕ್ತೀನಿ. ಆವಾಗ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಯಾವುದು ಮಕ್ಕಳು ಸ್ಕೂಲ್ ಇರಲ್ಲ, ರಜೆ ಇರುತ್ತೆ, ಯಾವ ಥರನೂ ಗಡಿಬಿಡಿ ಆಗಲ್ಲ ನೋಡಿ. ಎಲ್ಲ ನೀರು ಹೊಡೆದ್ಬಿಟ್ಟು ರಂಗೋಲಿ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಒಳಗಡೆ ಹೋದ್ಮೇಲೆ ಕಿಚನ್ ಕಿಟಕಿ ಎಲ್ಲ ಓಪನ್ ಮಾಡ್ತೀನಿ. ಅಂದರೆ ನೆಗೆಟಿವಿಟಿ ಏನಿರಲ್ಲ, ನೆಗೆಟಿವ್ ಎನರ್ಜಿ ಏನಿರಲ್ಲ. ಕಿಚನ್ ಕಿಟಕಿ ಓಪನ್ ಮಾಡಬೇಕಂತ ಎನಿ ಟೈಮ್ ಓಪನ್ ಮಾಡ್ತಿರ್ತೀನಿ. ಓಪನ್ ಮಾಡಿದರೆ ಒಳ್ಳೆಯದು ನೋಡಿ. ಮನೆ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ ಇದೆ ನೋಡಿ ನಂದು ನೋಡಿ. ಹೊರ್ಗಡೆ ಪ್ಯಾಸೇಜ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯೂ ಒರೆಸ್ಕೊಂಡು ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಆಗಿರುತ್ತೆ, ನೀಟಾಗಿರುತ್ತೆ ಮನೆ. ಆಮೇಲೆ ನೋಡಿ, ಮಕ್ಕಳು ಹೋಗೋಷ್ಟರಲ್ಲೇ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿರ್ತಾರೆ. ಸೋಫಾ ಕವರು ಅದು ಇದು ಎತ್ತಿ ಇಡೋದ್ರಲ್ಲೇ ಸಾಕಾಗಿಬಿಡುತ್ತೆ. ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಹೆಂಗಾಗಿರುತ್ತೆ ಮನೆ ಅಂತ. ಈ ಥರ ಆಗಿರುತ್ತೆ ನೋಡಿ. ಇಷ್ಟು ನೀಟ್ ಮಾಡಿರ್ತೀನಿ. ಬೆಳಿಗ್ಗೆ ಒಂದು ಟ್ರಿಪ್ ಆಗುತ್ತೆ. ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ಸ್ನಾನ ಆಯಿತು, ಈಗ ಪೂಜೆ ಮಾಡ್ತೀನಿ. ಫಸ್ಟ್ ಎದ್ದೇಳೋದು, ಸ್ನಾನ ಮಾಡಿ ಎಲ್ಲ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಒಲೆ ಪೂಜೆ ಮಾಡಿ ಮುಂದಿನ ಕೆಲಸ ನಂದು ಅಡುಗೆ ಸ್ಟಾರ್ಟ್ ಮಾಡೋದು ನೋಡಿ. ಎಲ್ಲ ಪೂಜೆ ಮಾಡಿದೆ ಗ್ಯಾಸ್ಗೆ. ಹಿಂದಿನ ಕಾಲದ ಜನ, ಆವಾಗಿನ ಕಾಲದ ಜನ ಮಣ್ಣಿನ ಒಲೆ ಇರ್ತಿದ್ವು, ಎಷ್ಟು ನೀಟಾಗಿ ಒಲೆ ಮುಂದೆನೂ ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತಿದ್ರು. ಇವಾಗ ನೋಡಿ, ಇವಾಗ ಇದೇ ಆಗಿಬಿಟ್ಟೈತೆ, ಗ್ಯಾಸ್ಗೆ ಪೂಜೆಗೆ ಮಾಡೋದೆ. ಆವಾಗಿನ ಸಂಪ್ರದಾಯನೇ ಚೆಂದ. ಈಗೇನು ಸುಮ್ಮನೆ ಏನೋ ಅಂತಾರಲ್ಲ, ಹಂಗಿದೆ ಇದು ಕಾಲ. ಈಗ ನೋಡಿ, ಒಲೆಗೆ ರೆಡಿ ಮಾಡಿದ್ದೀನಿ. ಎಲ್ಲ ಪೂಜೆ ಮಾಡಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಒಂದು ಕಡೆ ಆಲೂಗಡ್ಡೆ ಕುದಿಯೋಕ್ಕಿಟ್ಟಿದ್ದೀನಿ. ಈಗ ನೋಡಿ, ಹಿಟ್ಟು ಪೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಲು ಕಾಯ್ದು ಈಗ ಟೀಗೆ ಇಡ್ತಾಯಿದ್ದೀನಿ. ನಮ್ಗೆ ಉತ್ತರ ಕರ್ನಾಟಕ ಜನಕ್ಕೆ ಟೀ ಇರಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ಟೀಗೆ ಇಟ್ಟಿದ್ದೀನಿ. ಸ್ವಲ್ಪ ಶುಗರ್ ಜಾಸ್ತಿನೇ ಬೇಕು ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ. ಆಯ್ತು, ಈಗ ನೋಡಿ ಗೋಧಿ ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಪೂರಿಗೆ, ಗೋಧಿ ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅಷ್ಟೇ, ಅದು ಬಿಟ್ಟರೆ ಮತ್ತೇನು ಹಾಕಲ್ಲ. ಪೂರಿ ಚೆನ್ನಾಗಿ ಉಬ್ತವೆ ನೋಡಿ. ಈ ಥರ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಪೂರಿಗೆ ನೋಡಿ. ಟೀ ಕುದ್ದೈತೆ, ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ತೀನಿ. ಹಾಲು ಹಾಕಿದರೆ ನೋಡಿ ಟೀ ರೆಡಿ ಆಯಿತು. ಕುದ್ಮೇಲೆ ಕುದ್ರೇ ಚೆಂದ ಟೀ ನೋಡಿ. ಟೀ ರೆಡಿ ಆಗೈತೆ, ಟೀ ಕುಡಿ ಬನ್ನಿ ಫ್ರೆಂಡ್ಸ್ ನೋಡಿ. ಪೂರಿ ಹಿಟ್ಟು ಕಲಸಿ ಮಿದಿತಾ ಇದ್ದೀನಿ. ಅದು ಹಿಟ್ಟು ಚೆನ್ನಾಗಿ ನಂದೈತೆ. ಈ ಥರ ಉಳ್ಳಿ ಮಾಡಿ ಎಲ್ಲ ಹಾಕ್ಬಿಡ್ತೀನಿ, ಒಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ಕರಿಯೋದು. ನಮಗೆ ರಿಸ್ಕ್ ಆಗಲ್ಲ.
ನೋಡಿ ಈ ಕಡೆ ಆಲೂಗಡ್ಡೆನೂ ಕುದ್ದಿದ್ದಾವೆ. ಈಗ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅದು ಈರುಳ್ಳಿನೂ ಹಾಕ್ತೀನಿ. ಅದಕ್ಕೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬಂದ ತಕ್ಷಣವೇ ಟೊಮೆಟೊ ಹಾಕ್ರಿ. ಟೊಮೆಟೊ ಹಾಕ್ರಿ, ಹುಣ್ಸೆಹಣ್ಣು ಹುಳಿ ಹಾಕೋರು ಹುಣ್ಸೆಹಣ್ಣು ಹುಳಿನ ಹಾಕ್ರಿ. ಈ ಥರ ಫ್ರೈ ಆಗಬೇಕು. ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ಖಾರದ ಪುಡಿ ಹಾಕಿದ್ದೀನಿ, ಅರಿಶಿನ ಖಾರದ ಪುಡಿ ಹಾಕಿದ್ದೀನಿ. ಈಗ ನೋಡಿ ಆಲೂಗಡ್ಡೆ ಸಿಪ್ಪೆ ಸುಲಿದು ಸ್ಮಾಶ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಕಲಿಸ್ಕೊಳ್ಳಿ, ಗಟ್ಟಿದ್ರೆ ಪರವಾಗಿಲ್ಲ, ಈ ಥರನಾದರೂ ಕಲಿಸ್ಕೊಳ್ಳಿ. ನೋಡಿ ಪೂರಿನೂ ಆಗೈತೆ, ಅದು ಪೂರಿ ಕರಿಯೋಕೆ ಇಟ್ಟಿದ್ದೀನಿ ಆ ಕಡೆ. ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗೈತೆ. ಅದಕ್ಕೊಂದು ಸ್ವಲ್ಪ ತಿಳಿ ಆಗಲಿ ಅಂತ ನೀರು ಹಾಕಿದ್ದೀನಿ. ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಯಾಕಂದರೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕಿರಲಿಲ್ಲ, ಉಪ್ಪು ಕಮ್ಮಿ ಆಗಿತ್ತು. ನೋಡಿ ಈ ಥರ ನೀರು ಹಾಕಬೇಕು, ಗ್ರೇವಿ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಗಟ್ಟಿ ಅಂದರೆ ಇಷ್ಟ ಆಗಲ್ಲ, ಈ ಥರ ಅಳಕಿರಬೇಕು. ಈ ಪೂರಿ ಒಂದೊಂದಾಗಿ ಕರಿತಾ ಇದ್ದೀನಿ. ನೋಡಿ ಪೂರಿ ಉಬ್ತವೆ. ಈ ಥರ ಸ್ಪೂನ್ ಇಡಬೇಕು, ನಡ್ಬರ್ಕ ಕರಿಯೋದಿರುತ್ತಲ್ಲ ಅದು ನಡ್ಬರ್ಕಿಟ್ರೆ ಚೆನ್ನಾಗಿ ಉಬ್ತವೆ ಪೂರಿ. ನೋಡಿ ಟಿಫನ್ನು ರೆಡಿ ಆಯಿತು, ಪೂರಿ ಕರಿಯೋದೂ ಆಯಿತು. ಎಲ್ಲ ಈಸಿ ಆಗಿಬಿಡ್ತು ಕೆಲಸ. ಬೆಳಗ್ಗೆ ಬೇಗ ಎದ್ದರೆ ಬೇಗ ಆಗಿಬಿಡುತ್ತೆ. ಲೇಟಾಗಿ ಎದ್ದರೆ ಸೋಂಬೇರಿ ಆಗಿಬಿಡ್ತೀವಿ. ಬೇಗ ಎದ್ದು ಈ ಥರ ಫ್ರೆಶ್ ಆಗಿರುತ್ತೆ, ಬೇಗನೂ ಮೂಡು ಫ್ರೆಶ್ ಆಗಿರುತ್ತೆ, ಬೇಗ ಕೆಲಸನೂ ಆಗುತ್ತೆ. ನೋಡಿ ಮಕ್ಕಳು ತಿಂಡಿ ತಿಂದರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು. ಅವ್ರು ಹೋದ್ಮೇಲೆ ನೆಕ್ಸ್ಟ್ ಕೆಲಸ ನಾನು ಸ್ಟಾರ್ಟ್ ಆಗೋದು. ಈಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಒಳಗಡೆ ತೋರಿಸ್ತೀನಿ ಯಾವ ಥರ ಆಗೈತೆ ಮನೆ. ಮಕ್ಕಳು ಹೋದ್ಮೇಲೆ ಯಾವ ಥರ ಮಾಡಿರ್ತಾರೆ. ಬೆಳಿಗ್ಗೆ ಆ ಥರ ಕ್ಲೀನ್ ಮಾಡಿರ್ತೀನಿ. ಈಗ ನೋಡಿ ಹೆಂಗೆ ಮಾಡಿದ್ದಾರೆ ಮನೆ, ತೋರಿಸ್ತೀನಿ ನೋಡಿ. ಸೋಫಾ ಕವರೆಲ್ಲ ನೋಡಿ ಯಾವ ಥರ ಹಾಕಿದ್ದಾರೆ. ಈ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಳಗಡೆ ಮಾಡೋಷ್ಟರಲ್ಲೇ ಇಷ್ಟ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.